ಗಾಟ್ ಮ್ಯಾರೇಜ್ ಅಡ್ವೈಸ್ ಫ್ರಮ್ ಮೆನಿ ಆಫ್ ದ ಸೆಲೆಬ್ರಿಟೀಸ್ ಇನ್ ಸ್ಯಾಂಡಲ್ವುಡ್ ಅಂತ ಹೇಳ್ಬಾರ್ದು ಹಿಂಗೆ. ಬಟ್ ನಾನು ಯಾವ ಬೇಡ ಬಿಡಿ, ಯಾಕೆ ಸುಮ್ಮನೆ ರೆಸ್ಟೋರೆಂಟ್ಗಳಿಗೆ ಹೋದ್ರೆ ಮುಂಚೆ ಇವಾಗ ನಿಲ್ಸ್ಬಿಟ್ಟಿದ್ದೀನಿ. ರೆಸ್ಟೋರೆಂಟ್ಗಳಿಗೆ ಹೋದ್ರೆ ತುಂಬಾ ಇಷ್ಟವಾದ ಫೋರ್ಕು ಸ್ಪೂನ್ ಅದು ಏನಕ್ಕೆ ಎತ್ತಿದ್ನೋ ಗೊತ್ತಿಲ್ಲ, ಸುಮ್ಮನೆ ಎತ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಯಾವುದೋ ಬಾಯ್ ಫ್ರೆಂಡ್ದು ಫೋನ್ ತೊಗೊಂಡ್ಬಂದು ಮೆಸೇಜ್ ಮಾಡ್ತಾ ಇರೋದು ನೈಟ್ ಹೊತ್ತು, ನಾನು ನೋಡ್ಬಿಡೋದು, ಹೋಗ್ಬಿಟ್ಟು ಚಾಡಿ ಹೇಳೋದು, ಆ ಥರ ತುಂಬ ಸಿಕ್ಕಾಕ್ಸಿದ್ದೀನಿ ಅವ್ರಿಗೆ. ನೀವು ತಪ್ಪು ಮಾಡಿ ರಕ್ಷಿತಾ ಮ್ಯಾಮ್ ಮೇಲೆ ಹಾಕಿರೋದ್ರ ಚಾನ್ಸೇ ಇಲ್ಲ, ಬಿದ್ದಿರೋದು ನನಗೆ ಹಂಗೇನಾದ್ರು ಅವ್ರೆ ಉಲ್ಟಾ ಮಾಡಿರ್ತಾರೆ ಬೇಕಾದ್ರೆ. ಸ್ಕ್ರೀನ್ ಶಾಟ್ ಏನಾದ್ರು ತೆಗ್ದು ಅವ್ರಿಗೆ ವಾಪಸ್ ಕಳ್ಸಿದೀನಿ. ಲಾಸ್ಟ್ 2 ನಂಬರ್ ಚೇಂಜ್ ಮಾಡ್ತೀನಿ, ಚೇಂಜ್ ಮಾಡಿ ಹೇಳೋದು. ಅದಾದ್ಮೇಲೆ ಅದೇ ಕಾಲ್ ಬಂತ ನೋಡಿ, ಬಂತು, ಫಸ್ಟೇ ಕೇಳ್ಕೊಂಡಿರ್ತೀವಿ ನಿಮ್ಮ ಹೆಸರು, ನನ್ನ ಹೆಸರು ಇದು ಅಂತ ಹೇಳಿರ್ತಾರೆ. ನಿಮ್ಮಿದೆ ಹೆಸರು ಇದಲ್ವಾ, ಯೋಗೇಶ್ ಅಲ್ವಾ ನಿಮ್ಮ ಹೆಸರು? ಬಂದಿದೆ. ನಮ್ಮ ಅಕ್ಕನೇ ಎಷ್ಟೋ ಸಲ ಯಾಕೋ ನಿಮ್ಗೆ ಆರಾಮಾಗಿರು ಅಂತ ಎಲ್ರು ಪಾಪ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೋ ಹೇಳ್ಕೊಳ್ತಾರೆ. ಈ ಫನ್ ರೌಂಡ್ ಹೆಸರು ನೆವರ್ ಹ್ಯಾವ್ ಐ ಎವರ್ ಅಂತ. ಒಂದು ನಾನು ಮಾಡೇ ಇಲ್ಲ ನಾನು ಮಾಡಿದೀನಿ ಅಂತ. ಒಂದು 50 ಕ್ವಶನ್ ತಗೊಂಡ್ಬಂದಿದ್ದೀನಿ. ನಿಮ್ ನಂಬರ್ ಹೇಳಿ, ಆ ನಂಬರ್ ಎಲ್ಲರೂ ಕ್ವಶನ್ ಕೇಳ್ತೀನಿ. ಸೊ ನಿಮ್ ಹಣೆ ಬರ ಹೆಂಗಿದೆ ಅಂತ ನೋಡೋಣ. 7 ಮನೆ ಸಿನಿಮಾ ತರ. ಓಕೆನಾ? 12. ನೀವ್ ಯಾವ್ದಾದ್ರು ತಪ್ಪು ಮಾಡಿ ನಿಮ್ ಸಿಬ್ಲಿಂಗ್ ಮೇಲೆ ಹೆತ್ತಾಕಿರೋದಿದ್ಯಾ? ನಾನ್ ಮಾಡಿಲ್ಲ, ಅವರೇ ಮಾಡಿರೋದು ಅಂತ. ಯಾವ್ದು ಮೇಜರ್ ಆಗಿ ಯಾವ್ದು ಮಾಡ್ತೀರಾ ಆ ತರ? ಆಲ್ಮೋಸ್ಟ್ ಎಲ್ಲಾನು. ಅಂದ್ರೆ ನಿಜವಾಗ್ಲು ಆಲ್ಮೋಸ್ಟ್ ಏನೇ ತಪ್ಪು ಮಾಡಿದ್ರು ನಾವು ಒಪ್ಕೊಳಕ್ ರೆಡಿ ಇರಲ್ಲ. ನಾನಂತೂ ಸೌಜನ್ಯ ಅಂತ ಪಾಪ ಅವರು ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋತಿದ್ದಾರೆ, ಕ್ಷಮಿಸ್ಬಿಡಿ. ಏನೇ ಅಂದ್ರೆ ತಪ್ಪು ಮಾಡಿದೀನಿ ಅಂತ ಏನೇ ಅನ್ಸಿದ್ರು ಇಲ್ಲ ನಾನ್ ಮಾಡಿಲ್ಲ, ಮೋಸ್ಟ್ಲಿ ಅವಳು ಮಾಡಿರ್ಬೋದು ಕೇಳಿ ಅಂತ ಅವ್ರ ಮೇಲೆ ಹೇಳ್ತಾ ಇದ್ದೆ. ಓಕೆ, ನೀವು ತಪ್ಪು ಮಾಡಿ ರಕ್ಷಿತಾ ಮ್ಯಾಮ್ ಮೇಲೆ ಹಾಕಿರೋದ್ರ ಚಾನ್ಸೇ ಇಲ್ಲ, ಬಿದ್ದಿರೋದು ನನಗೆ ಹಂಗೇನಾದ್ರು ಅವ್ರೆ ಉಲ್ಟಾ ಮಾಡಿರ್ತಾರೆ ಬೇಕಾರೆ. ಅವರು ಬೇಕಾದ್ರೆ ಮಾಡ್ತಾರೆ. ಹೌದು, ನಾನಂತೂ ಸಾಧ್ಯ ಇಲ್ಲ, ನಂಗೆ ಬಿದ್ದಿರೋದು ಸಖತ್ತಾಗಿ. ಯಾವ್ದಾದ್ರು ಒಂದ್ಸಲಿ ಹಂಗ್ ಮಾಡಿ ಬಿದ್ದಿರೋದಿದ್ಯಾ ಇನ್ಸಿಡೆಂಟ್? ಅಂದ್ರೆ ಏನ್ ಗೊತ್ತಾ, ನಮ್ದು ಏಜ್ ಡಿಫ್ರೆನ್ಸ್ ಎಷ್ಟಿತ್ತು ಅಂದ್ರೆ ಅವ್ರ ಬಗ್ಗೆ ಚಾಡಿ ಹೇಳ್ತಾ ಇದ್ದೆ ನಾನು ಅಷ್ಟೇ. ಅವ್ರೇನೋ ಯಾವ್ದೋ ಬಾಯ್ ಫ್ರೆಂಡ್ದು ಫೋನ್ ತಗೊಂಡ್ಬಂದು ಮೆಸೇಜ್ ಮಾಡ್ತಾ ಇರೋದು ನೈಟ್ ಹೊತ್ತು, ನಾನು ನೋಡ್ಬಿಡೋದು, ಹೋಗ್ಬಿಟ್ಟು ಚಾಡಿ ಹೇಳೋದು, ಆ ಥರ ತುಂಬಾ ಸಿಕ್ಕಾಕ್ಸಿದ್ದೀನಿ ಅವ್ರಿಗೆ. ಓಕೆ, ಸೊ ಅದು ಬಿಟ್ರೆ ನೀವು ತಪ್ಪು ಮಾಡಿ ಅವ್ರ ಮೇಲೆ ಸಿಕ್ಕಾಕ್ಸಿರೋದಕ್ಕೂ ಓಡಿಸ್ಕೊಂಡಿದ್ದೀನಿ. ನಾನು ಈ ತರದೆಲ್ಲ ಮಾಡಿದ್ರೆ ಇಲ್ದೇ ಇರೋದಕ್ಕೆಲ್ಲ ಹೋಗ್ಬಿಟ್ಟು ಮಾಡಿದ್ರೆ ಅಷ್ಟೇ ನಾನು. ಓಕೆ, ನೈಸ್. ಯಾ ಸರ್, ನಿಮ್ ನಂಬರ್ 1. ರಿಯಲ್ ಲೈಫ್ ಅಲ್ಲಿ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಡೇಟಿಗೆ ಹೋದಾಗ ಫ್ಯಾಮಿಲಿ ಮೆಂಬರ್ಸ್ ಯಾರು ಸಿಗಾಕೊಂಡು ಸುಳ್ಳು ಹೇಳಿರೋದಿದ್ಯಾ? ಇಲ್ಲ ರೀ, ನಾವು ತುಂಬಾ ಸೇಫ್ ಪ್ಲೇ ಮಾಡ್ತಾ ಇದ್ವಿ, ಯಾವತ್ತೂ ಸಿಗಾಕೊಂಡಿಲ್ಲ ಆ ತರ ಎಲ್ಲ. ಚಾನ್ಸ್ ಕೂಡ ಇನ್ಸಿಡೆಂಟ್ ಬಂದಿಲ್ವಾ? ಇನ್ನೇನ್ ಹತ್ರ ನೋಡ್ಬಿಟ್ರು ಟೈಮ್ಗೆ ಎಸ್ಕೇಪ್ ಆಗಿರೋದು ಆ ತರ ಎಲ್ಲ? ಇಲ್ಲ, ಫ್ಯಾಮಿಲಿ ಹತ್ರ ಸಿಕ್ಕಾಕೊಂಡಿಲ್ಲ ನಾನು. ಆಲ್ಮೋಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಸಿಗಾಕೊಂಡೆ, ಅದನ್ನು ಏನೋ ಬಚ್ಚಿಕೊಂಡ್ಬಿಟ್ಟೆ. ಗರ್ಲ್ ಫ್ರೆಂಡ್ ವಿಷಯದಲ್ಲಿ ಸಿಗಾಕೊಂಡಿಲ್ಲ, ಫ್ಯಾಮಿಲಿ ಹತ್ರ ಬೇರೆ ಎಲ್ಲ ವಿಷಯದಲ್ಲಿ ಸಿಗಾಕೊಂಡಿದೀನಿ. ಸೊ ಈ ಕೇಸಲ್ಲಿ ಸೇಫ್? ಇಲ್ಲ, ಗರ್ಲ್ ಫ್ರೆಂಡ್ ವಿಷಯದಲ್ಲಿ ಸಿಗಾಕೊಂಡಿಲ್ಲ. ನಿಮ್ದು ಈ ತರ ಡೇಟ್ ಯಾವಾಗಾದ್ರು ಹೋಗಿ ಸಿಗಾಕೊಂಡಿರೋ ತರದ್ದು? ನಾವು ಆಚೆ ಹೋಗ್ತಿದ್ದೆ ಫ್ಯಾಮಿಲಿ ಜೊತೆ ಸರ್, ಆತರ ಏನು ಇಲ್ಲ. ಬಾಯ್ ಫ್ರೆಂಡೇ ಇಲ್ಲ ಅಂತಲ್ಲ, ಎಲ್ಲಿಂದ? ಈ ಸಿನಿಮಾ ನೋಡಾದ್ಮೇಲೆ ಸಿಕ್ಕಾಬಿಟ್ಟೆ ಜನ ಪ್ರಪೋಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಅಫ್ಕೋರ್ಸ್ ಟೀಸರ್ ಅಲ್ಲೇ ಅವ್ರು ಸಿಕ್ಕಾಬಿಟ್ಟೆ ಕ್ಯೂಟ್ ಆಗಿ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ನೋಡೋಣ ಏನಾಗುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ಕೇಳ್ಬೇಕು ಈ ಕ್ವಶನ್ ಇವ್ರಿಗೆ. ಅವಾಗ ಒಂದು ಇಂಟರ್ವ್ಯೂ ಅಲ್ಲಿ ಹೇಳೋಣ ಏನೇನು ಪ್ರಪೋಸಲ್ ಬಂತು. ಅದ್ ನೀನ್ ನಿಜ ಹೇಳಿದ್ರೆ. ನೆಕ್ಸ್ಟ್ ನಂಬರ್ 9. ಈ ಹೋಟೆಲ್ ಇಂದ ಬರ್ಬೇಕಾದ್ರೆ ಶೂಟಿಂಗ್ ಗಿಟಿಂಗ್ ಮುಗಿಸಿ ಹೋಟೆಲ್ ಅಲ್ಲಿ ಶಾಂಪೂ ಮತ್ತೆ ಸೋಪು ಅಥವಾ ಏನಾದ್ರು ಡಿಟರ್ಜೆಂಟ್ ಚೆನ್ನಾಗಿದೆ ಅಂತ ಎತ್ತಾಕೊಂಡ್ ಬಂದಿರೋದಿದ್ಯಾ? ಓ ಸರ್, ನಾನು ಇದೆತ್ಕೊಂಡ್ ಬಂದಿದ್ದೆ ಶಾಂಪೂ. ಅದು ಕಲರ್ ಇರುತ್ತೆ, ಅದು ಕಲರ್ ಬಾಟಲ್ ನೋಡಕ್ಕೆ ಒಂಥರ ಸಕ್ಕತ್ತಾಗಿರುತ್ತೆ. ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೆ. ನೀವು ಸರ್? 100% ಎಲ್ಲ ಎತ್ತಿದ್ದೀನಿ. ಆಲ್ಮೋಸ್ಟ್ 99% ಈ ಕ್ವಶನ್ ಯಾರು ಕೇಳಿದ್ರು ಶಾಂಪೂ ಅದೆಲ್ಲ ಕಾಮನ್, ಕೋಂಬು, ಚಪ್ಲಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎತ್ಬಿಟ್ಟಿದ್ದೀನಿ. ಒಳ್ಳೆ ಕಲೆಕ್ಷನ್ ಇಟ್ಟಿದ್ರ ಮನೇಲಿಗ? ಹೌದು, ಮತ್ತೆ ಇನ್ಫ್ಯಾಕ್ಟ್ ನನ್ನಲ್ಲಿ ಅದು ಒಂದಿದೆ, ಎಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ಎತ್ತಾ ಇರೋದು. ರೆಸ್ಟೋರೆಂಟ್ಗಳಿಗೆ ಹೋದ್ರೆ ಮುಂಚೆ ಇವಾಗ ನಿಲ್ಸ್ಬಿಟ್ಟಿದ್ದೀನಿ. ರೆಸ್ಟೋರೆಂಟ್ಗಳಿಗೆ ಹೋದ್ರೆ ತುಂಬಾ ಇಷ್ಟವಾದ ಫೋರ್ಕು ಸ್ಪೂನ್ ಅದು ಏನಕ್ಕೆ ಎತ್ತಿದ್ನೋ ಗೊತ್ತಿಲ್ಲ, ಸುಮ್ಮನೆ ಎತ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಇದನ್ನ ನಾನು ಕೇಳಿರ್ಲಿಲ್ಲ ಸರ್, ನಿಜವಾಗ್ಲೂ ಇದನ್ನು ಎತ್ತಿದ್ದೀನಿ. ಸಾಲ್ಟ್ ಮತ್ತೆ ಪೆಪ್ಪರ್ ಇಡ್ತಾರಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿರ್ತಾ ಇದ್ರೆ ಅದನ್ನ ಎತ್ಕೊಂಡ್ ಬಂದ್ಬಿಡ್ತೀನಿ. ಏನಕ್ಕಂತ ಗೊತ್ತಿಲ್ಲ, ಅದೇನೋ ಬಂದ್ಬಿಟ್ಟು ಯೂಸ್ ಮಾಡಲ್ಲ ಮನೇಲಿ ನಾನು, ಅದೆಲ್ಲ ಸುಮ್ಮನೆ ತಗೊಂಡ್ಬಂದ್ಬಿಡ್ತೀನಿ. ನಮ್ ಥಿಂಗ್ಸ್ ಜೊತೆಗೆ ಅದು ಸ್ವಲ್ಪ ಇರ್ಲಿ ಅಂತ ಹೇಳ್ಕೊಂಡು CCTV ಚೆಕ್ ಮಾಡಿ ರಾಣಾ ಅವ್ರು ಯಾವ ರೆಸ್ಟೋರೆಂಟ್ ಬಂದಿದ್ದಾರೆ ಎಲ್ಲ ವಸ್ತುಗಳು ಕರೆಕ್ಟ್ ಆಗಿದೆ ಅಂತ. ಮುಂಚೆ ಇದೆಲ್ಲ ಈಗೆಲ್ಲ ಮಾಡಕ್ ಆಗಲ್ಲ. ಏನ್ ಮಾಡೋದು, ರೆಸ್ಟೋರೆಂಟ್ ಇಂದ ಮುಂಚೆ ಎತ್ತಾ ಇದ್ದೆ.
ಓಕೆ ಯಾಸ್ ನೆಕ್ಸ್ಟ್ ನಂಬರ್. 2. ಯಾರಾದ್ರೂ ನಂಬರ್ ಕೇಳಿದಾಗ, ಫೋನ್ ನಂಬರ್ ಕೇಳಿದಾಗ ತುಂಬಾ ತಲೆ ತಿಂತಾರಪ್ಪ ಅಂತ ನಂಬರ್ ಚೇಂಜ್ ಮಾಡ್ಬಿಟ್ಟು ಕೊಟ್ಟಿರೋದಿದ್ಯಾ? ಆಗ್ಲೇ 100%. ನಾನು ಬೇರೆಯವ್ರ ನಂಬರೇ ಕೊಡ್ತೀನಿ. ಹೌದಾ? ಬೇರೆಯವ್ರ ನಂಬರೇ ಕೊಟ್ಬಿಡ್ತಾ? ಮಾಡ್ಕೊಳ್ಳಿ ಅಂತ. ಅಲ್ಲೇ ಮಾಡ್ಬಿಟ್ರೆ ಸರ್, ಇದು ನಿಮಿಷ ನಾನು ಮಾಡ್ತೀನಿ, ನಂದು ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಹಂಗೆ ಮಾಡಿದ್ರೆ ಈಗ ಏನೋ ಹೇಳೋದು, ಇಲ್ಲ ನೆಟ್ವರ್ಕ್ ಇಲ್ಲ, ಹಾ. ಏನೋ ಹೇಳೋದು ಅಷ್ಟೇ, ಇನ್ನೇನ್ ಮಾಡೋದು. ಇದು ಆಲ್ಮೋಸ್ಟ್ ಯಾರನ್ನ ಕೇಳಿದೀನಿ ಎಲ್ರು ಹಂಗೆ ಹೇಳ್ತಾರೆ. ಮಾಡ್ಲೇಬೇಕಾಗತ್ತದು. ಸೇಮ್ ಸರ್, ನಾನು ಅಷ್ಟೇ. ನನ್ನ ನಂಬರ್ ಹೇಳ್ತೀನಿ, ಆದ್ರೆ ಲಾಸ್ಟ್ 2 ನಂಬರ್ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿ ಹೇಳೋದು, ಅದಾದ್ಮೇಲೆ ಅದೇ ಕಾಲ್ ಬಂತ ನೋಡಿ, ಬಂತು, ಫಸ್ಟೇ ಕೇಳ್ಕೊಂಡಿರ್ತೀವಿ ನಿಮ್ಮ ಹೆಸರು, ನನ್ನ ಹೆಸರು ಇದು ಅಂತ ಹೇಳಿರ್ತಾರೆ. ನಿಮ್ಮಿದ ಹೆಸರು ಇದಲ್ವಾ, ಯೋಗೇಶ್ ಅಲ್ವಾ ನಿಮ್ಮ ಹೆಸರು? ಬಂದಿದೆ. ಅಕಸ್ಮಾತ್ ಮಿಸ್ ಕಾಲ್ ಕೊಡ್ಬೇಕಾದ್ರೆ ಕಾಲ್ ಮಾಡ್ತಾರಲ್ಲ, ಆ ಕಡೆ ಅವ್ರು ಎತ್ಬಿಟ್ಟು ಯಾರ್ರೀ ಅಂತ ಮಾತಾಡ್ಬೇಕು, ಚೆನ್ನಾಗಿರುತ್ತಾಗ. ಬಂದಿದೆ ಅಂತ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ನೆಕ್ಸ್ಟ್ ನಂಬರ್. 7. ಯಾರಿಗೂ ಕಳ್ಸೋ ಮೆಸೇಜ್ನ ಬೇರೆ ಯಾರಿಗೂ ಕಳ್ಸಿ ಅಯ್ಯೋ ನೋಡ್ಬಿಟ್ರಲ್ಲ ಅಂತ ಆಮೇಲೆ ಡಿಲೀಟ್ ಮಾಡಿರೋದಿದ್ಯಾ? ನಾನು ಹಂಗ್ ಮಾಡಿಲ್ಲ ಸರ್. ಇದು ಸ್ಕ್ರೀನ್ ಶಾಟ್ ಏನಾದ್ರೂ ತೆಗ್ದಿ ಅವ್ರಿಗೆ ವಾಪಸ್ ಕಳ್ಸಿದೀನಿ. ಈ ತರ ಎಲ್ಲ ನಡೆದಿದೆ. ಅಂದ್ರೆ ಅವ್ರದ್ದೇನೋ ಬೇರೆ ಅವ್ರಿಗೆ ಕಳ್ಸೋಕ್ ಹೋಗಿ ಅವ್ರಿಗೇನೆ ವಾಪಸ್ ಕಳ್ಸಿ, ಯಾರಿಗ್ ಕಳಿಸ್ತಾ ಇದೆ ಅಂತ ಎಲ್ಲ ಕಾಲ್ ಮಾಡಿ ಕೇಳಿರೋದೆಲ್ಲ ಇದೆ. ಓಕೆ, ಪಾಪ ಉಗ್ದಿ ಕಳ್ಸಿದ್ರ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ನೀವು ಸರ್? ನಾನು ಬೇರೆಯವ್ರು ಕಳಿಸಿ ಡಿಲೀಟ್ ಮಾಡಿದ್ದೀನಿ. ಬಟ್ ಲಕ್ಕಿಲಿ ನನಗೆ ಯಾವತ್ತು ಎಲ್ಲ ಡಿಲೀಟ್ ಮಾಡಿರೋದು ಟೈಮಿಂಗ್ ಸಖತ್ತಾಗಿತ್ತು, ಪಟ್ ಅಂತ ಮಾಡ್ಬಿಟ್ಟಿದ್ದೀನಿ. ಓಕೆ, ಆತರ ಸಿಗಾಕೊಂಡಿಲ್ಲ. ಬಟ್ ಆ ತರದ್ದು ಯೂಶಲಿ ಎಲ್ಲಾರು ಮಾಡಿರ್ತೀವಿ. ಹೌದೌದು. ಯಾರ್ದೋ ಕಳ್ಸೋ ಈ ಕೇಸ್ ಅಂತೂ ತುಂಬಾ ಆಗಿರುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ನೋಡಿ ಹಿಂಗ್ ಅಂತಾರೆ ಅಂತ ಅಂದ್ಬಿಟ್ಟು ಕಳ್ಸಕ್ ಹೋಗಿ ಅವ್ರಿಗೆ ಕಳ್ಸ್ಬಿಟ್ಟು ಅವರೇ ನೋಡಿ ಕಾಲ್ ಮಾಡಿರ್ತಾರೆ. ನಮ್ಗೆ ಸಬ್ ಕಾನ್ಶಿಯಸ್ಲಿ ಅವರೇ ತಲೆ ನೋಡ್ತಿರ್ತಾರಲ್ಲ. ಅದ್ ತುಂಬಾ ಮಾಡಿದೀನಿ, ತುಂಬಾ ಉಗಿಸ್ಕೊಂಡಿದೀನಿ ಆ ವಿಷಯದಲ್ಲೆಲ್ಲ. ಆಮೇಲೆ ಪ್ಯಾಚಪ್ ಮಾಡಿದ್ರ? ಅದು ಹಂಗಲ್ಲ, ಹಿಂಗೆ ಏನೋ ಹೇಳ್ತೀವಿ, ನಂಬಲ್ಲ ಯಾರನು, ಏನೋ ಮಾಡ್ತೀಯ ಕಿತಾಪತಿ. ಓಕೆ, ಸೊ ನೆಕ್ಸ್ಟ್ ನಂಬರ್. 3. ಯಾವ್ದಾದ್ರು ಸಿನಿಮಾ ರೋಲ್ ಬಿಟ್ಟು ಆ ಸಿನಿಮಾ ಹಿಟ್ ಆಗಿ ಈಗ ರಿಗ್ರೆಟ್ ಆಗಿದ್ಯಾ? ಇಲ್ಲ, ಯಾಕಂದ್ರೆ ನಾನು ಯಾವ್ಯಾವ ಹೇಳ್ಬಾರ್ದು ಹಿಂಗೆ. ಬಟ್ ನಾನು ಯಾವ್ಯಾವ ಬೇಡ ಬಿಡಿ, ಯಾಕೆ ಸುಮ್ಮನೆ. ಅಲ್ಲ, ಯಾವ ಸ್ಕ್ರಿಪ್ಟ್ ನೀವು ಒಪ್ಕೊಂಡಿದ್ದ? ಅಲ್ಲ ನಾನು ಬಿಟ್ಟು ಯಾವತ್ತು ಬೇಜಾರಾಗಿರೋ ಪರಿಸ್ಥಿತಿ ಇಲ್ಲ. ಬಿಟ್ಟು ಯಾವತ್ತು ನನಗೆ ಒಳ್ಳೇದಾಯ್ತು ಬಿಟ್ಟಿರೋ ತರ ಆಗಿದೆ. ಹಂಗಂದ್ರೆ ಫೇರ್ ಇದೆ. ನಿಮ್ಗೆ ಈ ಸಿನಿಮಾ ಬರೋದಕ್ಕಿಂತ ಮುಂಚೆ ಯಾವ್ದಾದ್ರು ಸಿನಿಮಾ ಅಕಸ್ಮಾತ್ ಆಫರ್ ಮಾಡಿ ಅಯ್ಯೋ ಅದ್ ಮಾಡ್ಬೇಕಿತ್ತು ಅಂತ ರಿಗ್ರೆಟ್ ಆಗಿದ್ಯಾ? ಇಲ್ಲ. 49. ರೆಡಿ ಆಗಿದ್ದೀರಾ? ಸೂಪರ್. ನಿಮ್ ಐಡೆಂಟಿಟಿನ ಯಾವಾಗಾದ್ರು ಫೇಕ್ ಮಾಡಿದ್ರಾ? ಇಲ್ಲ ನಾನು ಪ್ರಿಯಾಂಕಾ ಆಚಾರ್ಯ ಅಲ್ಲ ಅಂತ ಯಾರು ತುಂಬಾ ಕೇಳಿದಾಗ ಒಂದು ಆಕ್ವರ್ಡ್ ಸಿಚುವೇಶನ್ ಅಲ್ಲಿ, ಇಲ್ಲಾಂದ್ರೆ ಪಬ್ಲಿಕ್ ಫೋರಮ್ ಅಲ್ಲಿ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನೀವು ಪ್ರಿಯಾಂಕಾ ಅಲ್ವಾ ಅಂತ ಯಾರು ಅನ್ಕೊಂಡ್ ಬಂದಾಗ? ಮಾಡಿದೀನಿ ನಾನು. ತುಂಬಾ ಮಹಾನಟಿ ಮುಗಿದ್ಮೇಲೆ ಒಂದು ತುಂಬಾ ಜನ ಕಂಡಿಡಿಯೋದು, ಇದೆಲ್ಲ ಖುಷಿ ಆಗ್ತಿತ್ತು. ಒಂದು ಕಡೆ ಎಲ್ಲೋ ಒಂದು ಬ್ಯುಸಿಯಾಗಿ ಹೋಗ್ಬೇಕು, ಆ ಟೈಮಲ್ಲಿ ನಿಂತ್ಕೊಂಡು ನೀವು ಪ್ರಿಯಾಂಕಾ ಅಲ್ವಾ, ನಿಮ್ದು ಅದ್ ನೋಡಿದ್ವಿ, ಈ ಸೀನ್ ನೋಡಿದ್ವಿ, ನೀವು ಅವ್ರ ಜೊತೆ ಇದು ಡೈಲಾಗ್ ಹೇಳಿ ಅಂತ ಆ ತರ ಕಾನ್ವರ್ಸೇಷನ್ ಬಂದಾಗ ಇಲ್ಲ ನಾನು ಪ್ರಿಯಾಂಕಾ ಅಲ್ಲ ಅಂತ ಹೇಳಿ ಹೋಗಿರೋದಿದೆ. ಪಾಪ ಮನೇಲಿ ಏನಾದ್ರು ಮಕ್ಳು ಈ ಹಾಡ್ದು ಡ್ಯಾನ್ಸ್ ಕಲ್ತ್ಕೊಂಡ್ಬಿಟ್ರೆ ಮನೆಗಾರ ಗೆಸ್ಟ್ ಬಂದ್ರೆ ಮಾಡು ಅಂತ ಅಂದ್ಬಿಟ್ಟು ಆತರ ಎಲ್ಲ ಆಗಿದೆ ಸರ್ ನನಗೆ. ಇನ್ನೇನೋ ಬಸ್ ಬರ್ಬೇಕು, ಬಸ್ ಇನ್ನೇನ್ ಪಾಸ್ ಆಗುತ್ತೆ, ನೀವು ಪ್ರಿಯಾಂಕಾ ಅಲ್ವಾ, ಒಂದ್ ನಿಮಿಷ ಇದೇ ಪ್ರಿಯಾಂಕಾ ಅಲ್ವಾ, ಈ ಅಕೌಂಟ್ ಅಲ್ಲಿ ಇರೋದು, ಈ ಪ್ರೊಫೈಲ್. ಅಯ್ಯೋ ಏನ್ ಮಾಡ್ತದೆ ಅದು, ಆಕ್ಚುಲಿ ನೀವೇ ಅನ್ಸುತ್ತೆ, ನನಗೆ ಗೊತ್ತು. ಬರೀ ಮಾತಾಡ್ತಾ ಈ ತರ ಸುಮಾರು ಕಡೆ ಆಗಿದೆ. ಇವಾಗಲ್ಲ, ಮಹಾನಟಿ ಟೈಮಲ್ಲಿ ಆತರ ತುಂಬಾ ಆಗಿತ್ತು. ಅವಾಗ ನಾನಲ್ಲ ಅಂತ ಹೇಳ್ಬಿಟ್ಟು ಓಡೋಗಿದ್ದೀನಿ. ನೈಸ್. ಸೊ ನಿಮ್ಗೆ ಈ ಇನ್ಸಿಡೆಂಟ್? ನಾನು ಅದು ಮುಂಚೆ ತುಂಬಾ ಮಾಡ್ತಿದ್ದೆ ಆ ತರ. ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಬಿಕಾಸ್ ಅದು ತುಂಬಾ ಅದೇ ಇವ್ರು ಹೇಳ್ದಂಗೆ ನಾವು ಯಾವ್ದೋ ಇದ್ರಲ್ಲಿ ಇರ್ತೀವಿ, ಫಾಸ್ಟ್ ಆಗಿ ಹೋಗ್ಬೇಕು, ಅದಾಗಲ್ಲ. ಸೊ ಹಂಗ್ ಮಾಡಿದ್. ಬಟ್ ಇವಾಗ ನಿಲ್ಸ್ಬಿಟ್ಟಿದೀನಿ. ಇವಾಗ ಯಾರು ಬಂದ್ರು ಮಾತಾಡಿಸ್ತೀನಿ. ಬಿಕಾಸ್ ಎಲ್ಲ ಐ ಥಿಂಕ್ ನನ್ನ ಮೈಂಡ್ ಸೆಟ್ ಚೇಂಜ್ ಆಯ್ತು. ದಟ್ ಪಾಪ ಅವ್ರು ಬರ್ತಾರೆ, ಕೇಳ್ತಾರೆ, ಮಾತಾಡಿಸ್ತಾರೆ, ನಮ್ದು ಕರ್ತವ್ಯ ಅದು ಅವ್ರ ಹತ್ರ ಮಾತಾಡ್ಸೋದು ಒಂದು ಸೆಲ್ಫಿಗೆ. ಸೊ ನಾನು ಇವಾಗ ಅದ್ ಮಾಡಕ್ ಹೋಗಲ್ಲ ಈಗ. ಸೊ ಲಾಸ್ಟ್ ನಂಬರ್ 50. ಗಾಟ್ ಮ್ಯಾರೇಜ್ ಅಡ್ವೈಸ್ ಫ್ರಮ್ ಎನಿ ಆಫ್ ದ ಸೆಲೆಬ್ರಿಟೀಸ್ ಇನ್ ಸ್ಯಾಂಡಲ್ವುಡ್ ಅಂತ. ಅಂದ್ರೆ ಮದ್ವೆ ಆಗಿನ ಮುಂಚೆ ಮದ್ವೆ ಆಗ್ಬಿಡಪ್ಪ ತುಂಬಾ ಒಳ್ಳೇದು ಅಂತ ಯಾವ್ದಾದ್ರು ಸೆಲೆಬ್ರಿಟಿ ನಿಮ್ಗೆ ಅಡ್ವೈಸ್ ಕೊಟ್ಟಿರೋದಿದ್ಯಾ? ಇಲ್ಲ, ಎಲ್ರು ಉಲ್ಟಾ ಹೇಳೋರು, ಆಗ್ಬೇಡ, ಆರಾಮಾಗಿರೋ ಅನ್ನೋರಪ್ಪ. ಯಾರು ಮದ್ವೆ ಆಗ್ಬಿಡು ಅಂತಂತೂ ಹೇಳಿಲ್ಲ. ಯಾವ್ದಾದ್ರು ಒಂದ್ ಸ್ಟ್ರಾಂಗ್ ಸಜೆಷನ್ ಇಲ್ಲ ಅಡ್ವೈಸ್ ನಾಪ್ಕ ಇದೆಯಾ ನಿಮ್ಗೆ? ಆಗು ಅಂತಾರು ಪರವಾಗಿಲ್ಲ, ಆಗ್ಬೇಡ ಅಂತ ಹೇಳಿದಾರು ಪರವಾಗಿಲ್ಲ. ಮದ್ವೆ ವಿಷಯದಲ್ಲ, ಆಗ್ಬೇಡ ಅನ್ನೋದೇ ಎಲ್ಲಾರ್ದು ಹಂಗೆ ಇತ್ತು. ಇನ್ನು ಡೈರೆಕ್ಟ್ ನಮ್ಮ ಅಕ್ಕನೇ ಎಷ್ಟೋ ಸಲ ಯಾಕೋ ನಿನ್ಗೆ ಆರಾಮಾಗಿರೋ ಅಂತ ಎಲ್ರು. ಇನ್ಫ್ಯಾಕ್ಟ್ ಅದು ಕಾಮನ್ ಅಲ್ವಾ? ಕಾಮನ್. ಯಾಕೋ ಆರಾಮಾಗಿರೋ ಅಂತಾರೆ ಪಾಪ ಅವ್ರ ಎಕ್ಸ್ಪೀರಿಯನ್ಸ್.
ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಏನೋ ಹೇಳ್ಕೊಳ್ತಾರೆ, ಇರೋ ಆರಾಮಾಗಿರೋ ಯಾಕೋ ನಿನಗೆ ಇವಾಗ ಅಂತ. ಸೊ ನಂದು ಯಾವತ್ತು ಐ ಥಿಂಕ್ ಇರಲಿಲ್ಲ. ಎಸ್ಪೆಷಲಿ ನಾನು ನಮ್ಮ ಅಕ್ಕನ ಹೆಸರು ಯಾಕೆ ತೊಗೊಂಡೆ ಅಂದರೆ ಶೀನ್ಯು ಅವ್ರಿಗೆಲ್ಲ ಗೊತ್ತಿತ್ತಲ್ವ ಈ ಥರ ಎಲ್ಲ ನಡೀತಿದೆ, ಆರಾಮಾಗಿರು ಯಾಕೆ ಅಂತ ಯಾವತ್ತು ಹಂಗೆ ಇತ್ತು. ಸೊ ನಿಮಗೆ ಆ ಕ್ವಶನ್ ಸೂಟ್ ಆಗಲ್ಲ, ಅದಕ್ಕೆ ನಿಮ್ಮಿಂದ ಎಂಡ್ ಮಾಡ್ಬಿಡ್ತೀನಿ. ಇನ್ನೊಂದು ನಂಬರ್ ಹೇಳ್ಬಿಡಿ. 10. ಕಾಲೇಜ್ ಲೆಕ್ಚರರ್ ಮೇಲೆ ಯಾವಾಗಾದ್ರೂ ಕ್ರಶ್ ಆಗಿದೆಯಾ? ಆಗಿಲ್ವಾ? ಯೂಶಲಿ ಯಾವುದೇ ಫೀಮೇಲ್ ಸೆಲೆಬ್ರಿಟಿ ಕೇಳಿದ್ರು ಆಗಿತ್ತು ಅಂತ ಹೇಳ್ತಾರೆ, ಒಂದು ಸ್ಕೂಲು ಇಲ್ಲ ಕಾಲೇಜ್ ಅಂತ. ಇಲ್ಲ ಸರ್, ನಿಜವಾಗ್ಲೂ ಯಾರ ಮೇಲೂ ಆಗಿಲ್ಲ. ಕಾಲೇಜ್ ಅಲ್ವಾ? ಕಾಲೇಜ್ ಲೆಕ್ಚರರ್ಸ್ ಮೇಲೆ ಯೂಶಲಿ ಒಂದು ಕ್ರಶ್ ಅಂತ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ. ಸರ್ ಅದೇ ಸೆಕೆಂಡ್ PU ಆದ್ಮೇಲೆ ನಾನು ಕಾಲೇಜ್ಗೆ ಹೋಗಿಲ್ಲ. ಮಹಾನಟಿ, ಸಿನಿಮಾ ಅದು ಇದು ಅಂತ ಓಡಾಡ್ಕೊಂಡಿದ್ದೀನಿ. ಇದರಿಂದ ಯಾರು ಅಷ್ಟು ಲೆಕ್ಚರರ್ಸ್ ಪರಿಚಯ ಇಲ್ಲ ನನಗೆ. ಇರೋರೆಲ್ಲ ತುಂಬಾ ಏಜ್ ಆಗಿರೋರೇ ಇರೋದು. ಅಂದ್ರೆ ಓಕೆ. ಅಂಡ್ ಫೈನಲಿ ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಸಿನಿಮಾ ರಿಲೀಸ್ ಆಗ್ತದೆ. ಅಂಡ್ ಏಳುಮಲೆ ಸುತ್ತಮುತ್ತ ಅಂದ್ರೆ ಕರ್ನಾಟಕ, ತಮಿಳ್ನಾಡು, ಈ ಕಡೆಗೆ ಆಂಧ್ರ 3 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗ್ತದೆ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಎಸ್. ಸೊ ಎಸ್, ನಮ್ಮ ಸಿನಿಮಾ ಏಳುಮಲೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ 5th ಸೆಪ್ಟೆಂಬರ್ 5ನೇ ಸೆಪ್ಟೆಂಬರಿಗೆ ಬರ್ತಾ ಇದೆ. ಸೊ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಐ ಥಿಂಕ್ ಈ ಒಂದು ಸಿನಿಮಾ ಒಂದು ಹೊಸತನ ತರುತ್ತೆ ಅಂದ್ಕೊಂಡಿದ್ದೀನಿ ಕತೆ ವೈಸ್. ಆ್ಯಂಡ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಆಗಿದೆ, ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಆಗಿದೆ ಈ ಸಿನಿಮಾ. ಸೊ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಆಗತ್ತೆ ನಿಮಗೆ. ಬಿಕಾಸ್ ಐ ಥಿಂಕ್ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ಆ್ಯಂಡ್ ಈ ಸಿನಿಮಾನ ನೀವು ಚಿತ್ರಮಂದಿರದಲ್ಲಿ ನೋಡಿದ್ರೇ ನಿಮ್ಗೆ ಅದು ಫುಲ್ಫಿಲ್ ಆಗೋದು ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಆವಾಗಿಂದ ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಹಾರರ್ ಸಿನಿಮಾ ಅದು. ನೀವು ಒಂದು ಹಾರರ್ ಸಿನಿಮಾನ ಫೋನಲ್ಲಿ ನೋಡಿದ್ರೆ ಒಂದು ಮಜಾ ಇರುತ್ತೆ, ಒಪ್ಕೊಳ್ಳೋಣ. ಬಟ್ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಬೇರೆನೇ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ರೀತಿ ನಮ್ಮದು ಒಂದು ಥ್ರಿಲ್ಲರ್ ಆಗಿರೋದ್ರಿಂದ ನೀವು ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ 5th ಸೆಪ್ಟೆಂಬರ್ ಏಳುಮಲೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಸೊ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಸ್ಟೋರಿ ತುಂಬಾ ಇಷ್ಟ ಆಗತ್ತೆ. ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಸೊ ನೀವು ನೋಡ್ಲೇಬೇಕು, ಮಿಸ್ ಮಾಡಬೇಡಿ. ಸೆಪ್ಟೆಂಬರ್ 5th. ವೆರಿ ಆಲ್ ದಿ ಬೆಸ್ಟ್. ಇವ್ರಿಗೂ ತುಂಬಾ ಒಳ್ಳೇದಾಗ್ಲಿ. Thank ಅಂಡ್ you so much. ಅಂದ್ರೆ ನಮ್ಮ ಮಣ್ಣಿನ ಕತೆ, ರೂಟೆಡ್ ಕತೆ. ಸೊ ಇತ್ತೀಚೆಗೆ ಬರ್ತಿರೋ ಕಂಟೆಂಟ್ಗಳೆಲ್ಲ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಅದೇ ರೀತಿ ಕೂಡ ಆ ಒಂದು ಇದು ಕೂಡ ಟೇಕ್ ಓವರ್ ಮಾಡಲಿ ಅಂತ ಹೇಳ್ತಾ ವೆರಿ ಆಲ್ ದ ಬೆಸ್ಟ್. ಅಂಡ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. Thank ಅಂಡ್ you. ಕೀಪ್ ಎಂಟರ್ಟೈನಿಂಗ್ ಅಸ್. Thank you so much. ಥ್ಯಾಂಕ್ ಯು.